ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನೋಡೋಣ. ಅದರಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇಯರ್ ಈಸ್ ದ ಕ್ವಶನ್. ಕ್ಯಾಲ್ಕುಲೇಟ್ ದ ಕ್ಯಾಶ್ ಫ್ಲೋ ಫ್ರಮ್ ದ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ 2 years ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 2022 ಆ್ಯಂಡ್ 2023. ಫಸ್ಟ್ ಏನಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ 2022ನಲ್ಲಿ 60,000 ಇದೆ ಆ್ಯಂಡ್ 23ನಲ್ಲಿ 80,000 ಇದೆ. ಆ್ಯಂಡ್ ಬಿಲ್ಸ್ ರಿಸಿವೇಬಲ್ 2022ನಲ್ಲಿ 15,000, 23ನಲ್ಲಿ 20,000. ಪ್ರಾವಿಷನ್ ಫಾರ್ ಡಿಪ್ರಿಷಿಯೇಷನ್ 52,000 ಆ್ಯಂಡ್ 56,000 ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 10,000, 15,000 ಇದೆ. ಆ್ಯಂಡ್ ನೆಕ್ಸ್ಟು ಪ್ರೀಪೇಯ್ಡ್ ರೆಂಟು 5,000, 6,000 ಇದೆ. ನೆಕ್ಸ್ಟು ಗುಡ್ವಿಲ್ 22,000 ಇದೆ ಆ್ಯಂಡ್ ಇಲ್ಲಿ 18,000 ಇದೆ. ಸ್ಟಾಕು 59,000 ಆ್ಯಂಡ್ 62,000 ಇದೆ. ಸೊ ಈ ಕ್ವಶನ್ ಮೇಲೆ ನಾವು ಏನಂತ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಫೈಂಡ್ ಔಟ್ ಮಾಡಬೇಕು. ತುಂಬ ಈಸಿ, ನಿಮಗೆ ಫಾರ್ಮೆಟ್ ಗೊತ್ತಿದ್ದರೆ ಇದನ್ನು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಫಾರ್ಮೆಟ್ ಏನಿರುತ್ತೆ ಅಂದರೆ ಫಸ್ಟು ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ಅ ಇಯರ್. ಸೊ ಪ್ರಾಫಿಟ್ ಎಷ್ಟಿರುತ್ತೆ ಪರ್ಟಿಕ್ಯುಲರ್ ಇಯರಲ್ಲಿ ಅದನ್ನು ತೊಗೋಬೇಕು. ಅದಾದಮೇಲೆ ಅದಕ್ಕೆ ಹ್ಯಾಡ್ ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಹ್ಯಾಡ್ ಮಾಡ್ತೀವಿ. ಸೊ ವಾಟ್ ಈಸ್ ದಿಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದರೆ ಇಲ್ಲಿ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಆಗಿರಲ್ಲ. ಸೊ ಇನ್ಸ್ಟೆಡ್ ಆಫ್ ಏನಂತ ಅಂದರೆ ಡಿಪ್ರಿಷಿಯೇಷನ್ ಅಂತಂದರೆ ಇಲ್ಲಿ ಕ್ಯಾಶು ರೆಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಯಾವುದೇ ಥರದ ಇನ್ಫ್ಲೋ ಔಟ್ಫ್ಲೋ ಇರಲ್ಲ, ಬಟ್ ಕ್ಯಾಶು ರೆಡ್ಯೂಸ್ ಆಗ್ತಾ ಇರುತ್ತೆ. ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರೈಟ್ ಆಫ್ ಮಾಡಿರೋದು, ಪೇಟೆಂಟ್ ರೈಟ್ ಆಫ್ ಆಗಿರೋದು, ಅಥವಾ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸು, ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿರೋದು, ಈ ಥರದ್ದು ಕ್ಯಾಶಲ್ಲಿ ಏನೇನು ರೆಡ್ಯೂಸ್ ಆಗಿರುತ್ತೆ ಅದನ್ನು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಇಲ್ಲಿ ಪ್ರಾಫಿಟ್ಗೆ ಹ್ಯಾಡ್ ಮಾಡ್ತೀವಿ. ಮತ್ತು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ನ ಲೆಸ್ ಮಾಡ್ತೀವಿ. ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಯಾವ್ಯಾವ್ದು ಇರುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ಡ್ ಇರುತ್ತೆ, ಆ್ಯಂಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತೆ, ಆ್ಯಂಡ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಸೊ ಈ ಥರ ಐಟಮ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ವಶನಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಏನಂತಂದರೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಹ್ಯಾಡ್ ಮಾಡ್ತೀರಾ, ಆ್ಯಂಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ನ ಲೆಸ್ ಮಾಡ್ತೀರಾ. ಇದು ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ಸೆಕೆಂಡ್ ಏನಂತ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ನಾವು ಹ್ಯಾಡ್ ಮಾಡ್ತೀವಿ. ಅದಕ್ಕೆ ಆಪೋಸಿಟ್ ಆಗಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡ್ತೀವಿ. ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಇದ್ದರೆ ಲೆಸ್ ಮಾಡಿದ್ರೆ ಫೈನಲಿ ವಿ ವಿಲ್ ಗೆಟ್ ದ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಫಸ್ಟು ಇವಾಗ ನಾವು ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ. ಸೊ ನೀವು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ ಫಸ್ಟು ಯಾವ್ಯಾವ ಅಕೌಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬಂದು ಪ್ರಾಫಿಟಿಗೆ ಬರುತ್ತೆ, ಇದನ್ನು ಫಸ್ಟ್ ಐಟಮ್ ಆಗಿ ತೊಗೊಳ್ತೀವಿ. ಬಿಲ್ಸ್ ರಿಸಿವೇಬಲ್ ಬಂದು ಕರೆಂಟು ಅಸೆಟ್ಸ್, ಆ್ಯಂಡ್ ಪ್ರಾವಿಷನ್ ಫಾರ್ ಡಿಪ್ರಿಷಿಯೇಷನ್ ಬಂದು ಇದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಬರುತ್ತೆ, ಇದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕರೆಂಟ್ ಲಯಬಿಲಿಟಿ ಬರುತ್ತೆ, ಪ್ರೀಪೇಯ್ಡ್ ರೆಂಟ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಗುಡ್ ವಿಲ್ ಇಲ್ಲಿ ಏನಾಗಿದೆ ಅಂತಂದರೆ ರೈಟ್ ಆಫ್ ಮಾಡಿದರೆ, ಇದು ಏನಂತಂದರೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಸೊ ಇಲ್ಲಿ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಮಾರ್ಕ್ ಮಾಡ್ತೀನಿ. ಆ್ಯಂಡ್ ಸ್ಟಾಕ್ ಬಂದು ಕರೆಂಟ್ ಅಸೆಟ್ಸ್. ಸೊ ಇವಾಗ ಯಾವ್ಯಾವ ಐಟಮ್ ಏನೇನು ಅಂತ ಫಸ್ಟು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಫಸ್ಟ್ ಸ್ಟೆಪ್ ಏನಂತ ಅಂದರೆ ಹೆಡ್ಡಿಂಗ್ ತಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಪರ್ಟಿಕ್ಯುಲರ್ಸ್ ಅಮೌಂಟ್ ತಗೊಳ್ಳಿ. ಫಸ್ಟು ಯಾವಾಗಲೂ ಏನಂತ ಅಂದರೆ ಪ್ರಾಫಿಟ್ ಎಷ್ಟಿರುತ್ತೆ ತೊಗೋಬೇಕು. ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್, ಪ್ರಾಫಿಟ್ ಎಷ್ಟಿದೆ ಅಂತಂದರೆ 2022ನಲ್ಲಿ 60 ಇದೆ, 23ನಲ್ಲಿ 80,000 ಇದೆ. ಅಲ್ಲಿಗೆ ಟೋಟಲ್ ಪ್ರಾಫಿಟ್ ಎಷ್ಟು ಇದೆ ಅಂತಂದರೆ 20,000 ಇದೆ. ಇದೆರಡು ಅಮೌಂಟ್ ಡಿಫ್ರೆನ್ಸ್ ಅಮೌಂಟನ್ನು ಅಂದರೆ ಇಲ್ಲಿ ನಾವು ನೆಟ್ ಪ್ರಾಫಿಟನ್ನು ತೊಗೋಬೇಕು, ಹಾಗಾಗಿ 20,000 ತೊಗೊಂಡಿದ್ದೀವಿ. ಅದಾದಮೇಲೆ ಸೆಕೆಂಡ್ ಏನಂತ ಅಂದರೆ ಹ್ಯಾಡ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಅದನ್ನು ಹ್ಯಾಡ್ ಮಾಡಬೇಕು. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಇದೆಯಾ ನೋಡಿ. ಸೊ ಎರಡು ಐಟಮ್ ಇದೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ಪ್ರಾವಿಷನ್ ಫಾರ್ ಡಿಪ್ರಿಷಿಯೇಷನ್, ಸೊ 2022ನಲ್ಲಿ 52,000 ಇದೆ, 23ನಲ್ಲಿ 56,000 ಇದೆ. ಟೋಟಲ್ ಎಷ್ಟು ಡಿಪ್ರಿಷಿಯೇಷನ್ ಇದೆ ಅಂತಂದರೆ ಈ ಎರಡು ಡಿಫ್ರೆನ್ಸ್ ಅಮೌಂಟ್ನ ತೊಗೋಬೇಕು, 4,000 ಇದೆ. ಸೊ ಇಲ್ಲಿ 56ಇಂದ 52,000 ಲೆಸ್ ಮಾಡಿದ್ರೆ ಡಿಪ್ರಿಷಿಯೇಷನ್ ಅಮೌಂಟ್ ಎಷ್ಟಿದೆ ಅಲ್ಲಿಗೆ ಟೋಟಲು 4,000 ತೊಗೋಬೇಕು. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ನ ಪ್ರಾಫಿಟ್ಗೆ ಹ್ಯಾಡ್ ಮಾಡಬೇಕು.
ಮಾಡಬೇಕು. ನೆಕ್ಸ್ಟ್ ಇನ್ನೇನಿದೆ, ಗುಡ್ವಿಲ್ ಇದೆ. ಗುಡ್ವಿಲ್ ಇದ್ದು 22,000 ಇತ್ತು, ಅದು 18,000 ಆಗಿದೆ. ಸೊ ಇಲ್ಲಿ ರೈಟ್ ಆಫ್ ಆಗಿದೆ. ಗುಡ್ವಿಲ್ ರಿಟರ್ನ್ ಆಫ್ ಎಷ್ಟಾಗಿದೆ ಅಂತಂದರೆ 22,000ಅಲ್ಲಿ 18,000ನ ಲೆಸ್ ಮಾಡಿದ್ರೆ 4,000 ಬರುತ್ತೆ. ಸೊ ಗುಡ್ವಿಲ್ ರಿಟರ್ನ್ ಆಫ್ ಅಂತ 4,000. ಸೊ ಟೋಟಲ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ 2 ಐಟಮ್ಸಿಂದ ಎಷ್ಟಿದೆ ಅಂತ ಅಂದರೆ ಅಮೌಂಟು 8,000 ಇದೆ. ಸೊ ಪ್ರಾಫಿಟ್ಟು 20,000 ಆ್ಯಂಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು 8,000. ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 28,000. ಸೊ ಇಲ್ಲಿ ತನಕ ಫಸ್ಟ್ ಸ್ಟೆಪ್. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಲೆಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಸೊ ಇಲ್ಲಿ ರೆಂಟ್ ರಿಸೀವ್ಡು ಮತ್ತು ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆ ಥರ ಏನಾದರೂ ಕೊಟ್ಟಿದ್ರೆ ಅದು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಗೆ ಬರುತ್ತೆ. ಬಟ್ ಇಲ್ಲಿ ಕ್ವಶನಲ್ಲಿ ಯಾವುದೇ ಐಟಮ್ ಇಲ್ಲ, ಹಾಗಾಗಿ ಫಾರ್ಮೆಟ್ ಪ್ರಕಾರ ಮಾಡೋದ್ರಿಂದ ನೀವು ಫಾರ್ಮೆಟನ್ನು ಬರೆದು ಇಲ್ಲಿ ನಿಲ್ ಅಥವಾ ಡ್ಯಾಶ್ ಹಾಕಿ. ಸೊ ಇಲ್ಲಿಗೆ ಒಂದು ಸ್ಟೆಪ್ ಮುಗೀತು. ಅದಾದಮೇಲೆ ಆ್ಯಕ್ಚುಲಾಗಿ ಏನು ಮಾಡಬೇಕಂತಂದರೆ ಇಲ್ಲಿ ಫಸ್ಟು ಆ್ಯಡ್ ಮಾಡಬೇಕು. ಏನು ಆ್ಯಡ್ ಮಾಡಬೇಕಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ದು ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ತೀವಿ. ಫಸ್ಟು ಇಲ್ಲಿ ಚೆಕ್ ಮಾಡಿ ಏನು ಕರೆಂಟ್ ಲಯಬಿಲಿಟಿ ಯಾವುದಾದ್ರೂ ಇನ್ಕ್ರೀಸ್ ಆಗಿದೆಯಾ ಅಂತ. ಸೊ ಕರೆಂಟ್ ಲಯಬಿಲಿಟಿ ಇರೋದೇ ಒಂದೇ ಐಟಮು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. 2022ನಲ್ಲಿ 10,000 ಇದೆ ಆ್ಯಂಡ್ 23ನಲ್ಲಿ 15,000 ಇದೆ. ಸೊ ಅಲ್ಲಿಗೆ ಏನಾಗಿದೆ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ. ಸೊ ಈಗಿದ್ದಾಗ ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇದನ್ನು ಹೆಡ್ಡಿಂಗ್ ತೊಗೊಳ್ಳೇಬೇಕು. ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ 10,000 ಇದ್ದಿದ್ದು 15,000 ಆಗಿದೆ ಅಂತಂದರೆ 5,000 ಇನ್ಕ್ರೀಸ್ ಆಗಿದೆ 5,000. ಮತ್ತು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಚೆಕ್ ಮಾಡಿ. ಬಿಲ್ಸ್ ರಿಸೀವೇಬಲ್ 15 ಇದ್ದಿದ್ದು 20,000 ಆಗಿದೆ. ಸೊ ಇದು ಏನಾಗಿದೆ ಅಂತಂದರೆ ಇನ್ಕ್ರೀಸ್ ಆಗಿದೆ, ಲೆಸ್ ಮಾಡ್ತೀವಿ. ಮತ್ತು ಪ್ರೀಪೇಯ್ಡ್ ರೆಂಟು 5,000 ಇದ್ದಿದ್ದು 6,000 ಆಗಿದೆ, ಇದು ಕೂಡ ಇನ್ಕ್ರೀಸ್ ಆಗಿದೆ, ಲೆಸ್ ಮಾಡ್ತೀವಿ. ಸ್ಟಾಕ್ 59,000 ಇದ್ದಿದ್ದು 62,000 ಆಗಿದೆ, ಇದು ಕೂಡ ಇನ್ಕ್ರೀಸ್ ಆಗಿದೆ, ಲೆಸ್ ಮಾಡ್ತೀವಿ. ಕರೆಂಟ್ ಅಸೆಟ್ಸ್ ಯಾವುದು ಕೂಡ ಇಲ್ಲಿ ಡಿಕ್ರೀಸ್ ಆಗಿಲ್ಲ ಆ್ಯಂಡ್ ಯಾವುದು ಕೊಟ್ಟಿಲ್ಲ, ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಒಂದನ್ನು ಮಾತ್ರ ತೊಗೋತೀವಿ. ಟೋಟಲ್ ಎಷ್ಟು ಅಂದರೆ 5,000. ಸೊ ಈ 28,000ಗೆ 5,000ನ ಆ್ಯಡ್ ಮಾಡಿದ್ರೆ ನಮಗೆ 33,000 ಬರುತ್ತೆ. ಸೊ 28,000 ಪ್ಲಸ್ 5,000 ಆ್ಯಡ್ ಮಾಡಿದ್ರೆ 33,000 ಬರುತ್ತೆ. ಸೊ ಇವಾಗ ಇದಕ್ಕೆ ಆಪೋಸಿಟ್ ಆಗಿ ಲೆಸ್ ಮಾಡಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸಲ್ಲಿ ಇನ್ಕ್ರೀಸ್ ಆಗಿದ್ದು ಕರೆಂಟ್ ಲಯಬಿಲಿಟೀಸಲ್ಲಿ ಡಿಕ್ರೀಸ್ ಆಗಿದ್ರೆ ಅದನ್ನು ನಾವು ಲೆಸ್ ಮಾಡ್ತೀವಿ. ಸೊ ಫಸ್ಟ್ ಏನಿದೆ ಅಂತಂದರೆ ಪ್ರೀಪೇಯ್ಡ್ ರೆಂಟ್ ನೋಡಿ. ಪ್ರೀಪೇಯ್ಡ್ ರೆಂಟು 5,000 ಇದ್ದಿದ್ದು 6,000 ಆಗಿದೆ, ಅಲ್ಲಿಗೆ 1,000 ಏನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಪ್ರೀಪೇಯ್ಡ್ ರೆಂಟ್ 1,000 ಇನ್ಕ್ರೀಸ್ ಆಗಿದೆಯಾ, ಎಷ್ಟು ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಸ್ಟಾಕ್ ನೋಡಿ. ಸ್ಟಾಕ್ ಎಷ್ಟಿದೆ 59,000 ಇದ್ದಿದ್ದು 62,000 ಆಗಿದೆ, ಅಲ್ಲಿಗೆ 3,000 ಇನ್ಕ್ರೀಸ್ ಆಗಿದೆ. ಸ್ಟಾಕ್ ಅಂತ 3,000 ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸೆಟ್ಸಲ್ಲಿ 15 ಇದ್ದಿದ್ದು 20,000 ಆಗಿದೆ, 5,000 ಇನ್ಕ್ರೀಸ್ ಆಗಿದೆ. ಸೊ ಬಿಲ್ಸ್ ರಿಸೀವೇಬಲ್ 5,000 ಇನ್ಕ್ರೀಸ್ ಆಗಿದೆ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇಲ್ಲಿ ಯಾವುದೇ ಐಟಮ್ ಇಲ್ಲ, ಹಾಗಾಗಿ ಏನು ಎಫೆಕ್ಟ್ ಆಗಲ್ಲ ಇಲ್ಲಿ. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಿ 1,000 4,000 ಪ್ಲಸ್ 5,000 ಟೋಟಲ್ 9,000 ನಾವು ಲೆಸ್ ಮಾಡಬೇಕು. ಸೊ ಇದೆಲ್ಲ ಏನಂತಂದರೆ ಲೆಸ್ ಮಾಡಬೇಕಾಗಿರೋ ಅಮೌಂಟು, ಅದಕ್ಕೆ ಬ್ರಾಕೆಟಲ್ಲಿ ಬರ್ತಿದ್ದೀನಿ. ಸೊ 33,000ಇಂದ 9,000ನ ಲೆಸ್ ಮಾಡಿದ್ರೆ 24,000 ಬರುತ್ತೆ. ಸೊ ಈ 24,000ಅಲ್ಲಿ ಏನಾದರೂ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರೆ ನಾವು ಲೆಸ್ ಮಾಡಬೇಕು. ಕ್ವಶನಲ್ಲಿ ಏನೂ ಹೇಳಿಲ್ಲ. ಸೊ ಲೆಸ್ ಇನ್ಕಮ್ ಟ್ಯಾಕ್ಸ್ ಫಾರ್ಮೆಟ್ ಪ್ರಕಾರ ಬರೀರಿ, ಯಾವುದೇ ಥರದ ಟ್ಯಾಕ್ಸ್ ಅಥವಾ ಪ್ರಾವಿಷನ್ ಟ್ಯಾಕ್ಸ್ ಇಲ್ಲ, ಹಾಗಾಗಿ ನಿಲ್. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟಿದೆ ಅಂತಂದರೆ 24,000 ಇದೆ. ಸೊ ಇದಿಷ್ಟನ್ನು ಮಾಡಿದ್ರೆ ಇದು ಸೆಕ್ಷನ್ ಬಿ ಪ್ರಾಬ್ಲಮ್. ಇದು ಮಾಡೆಲ್ ಕ್ವಶನ್ ಪೇಪರಿಂದ ತೊಗೊಂಡಿದ್ದೀನಿ ಈ ಪ್ರಾಬ್ಲಮ್ನ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ 24,000 ಆಯಿತು. ಸೊ ಇಲ್ಲಿ ಏನಂತಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ನೀವು, ಆವಾಗ ತುಂಬ ಈಸಿ ಆಗುತ್ತೆ. ಫಸ್ಟು ಪ್ರಾಫಿಟ್ ತೊಗೊಳ್ಳಿ, ಅದಕ್ಕೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿ. ಆ್ಯಂಡ್ ನಾನ್ ಕ್ಯಾಶ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಏನಾದ್ರು ಇತ್ತು ಅಂದರೆ ಲೆಸ್ ಮಾಡಿ. ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು, ಇನ್ಕಮ್ಸ್ನ ಲೆಸ್ ಮಾಡಬೇಕು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ, ಅದು ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ದು ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದರೆ ಆ್ಯಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆಗಿದ್ದು ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆಗಿದ್ರೆ ಅದನ್ನು ಲೆಸ್ ಮಾಡ್ತೀವಿ. ಸೊ ಇಲ್ಲಿ 2 ಇಯರ್ಸ್ಗೆ ಕಂಪೇರ್ ಮಾಡಿ ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಲಯಬಿಲಿಟೀಸಲ್ಲಿ ಯಾವುದು ಇನ್ಕ್ರೀಸ್ ಆಗಿದೆ ಯಾವುದು ಡಿಕ್ರೀಸ್ ಆಗಿದೆ ಅಂತ. ಸೊ ಆವಾಗ ಈ ರೂಲ್ನ ನೀವು ಅಪ್ಲೈ ಮಾಡಿ. ಸೊ ಇದು ಏನಿದೆ ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಏನಾದರೂ ಇತ್ತು ಅಂದರೆ ಲೆಸ್ ಮಾಡಿ. ಫೈನಲ್ ಆಗಿ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಸಿಗುತ್ತೆ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್. ಇದ್ರ ಮೇಲೆ ನಾನು 12 ಮಾರ್ಕ್ಸ್ ವೀಡಿಯೋಸ್ ಮತ್ತು ಇನ್ನೂ ಬೇರೆ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ದ
channel. Thank you for watching. All the best to your exam. Do well. Is there any doubt? Please comment below. Thank you.